ಧರ್ಮಸ್ಥಳದ ನೆಲದ ಮೇಲೆ ಏನು ಗುಂಡಿ ತೆಗೆಸಿದ್ದೆ, ಅಸ್ಥಿ ಪಂಜರಗಳನ್ನು ಹುಡುಕಿದ್ದೆ. ಆ ಚಿನ್ನಯ್ಯ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿ ಇನ್ನೊಂದಷ್ಟು ತನಿಖೆಯ ಅಗತ್ಯ ಇದೆ ಅಂತ ಹೇಳಿದ. ಆ ಮಾಸ್ಕ್ ಏನು ಹಾಕೊಂಡಿದ್ನಲ್ಲ, ಆ ಮಾಸ್ಕ್ ಒಳಗಡೆ ಆಡಿಯೋ ಕಿಟ್ ಇಟ್ಟಿದ್ರಂತೆ. ಚಿನ್ನಯ್ಯ ಇನ್ನೊಂದು ಸುದ್ದಿಯನ್ನು ಹೇಳಿದ್ದಾನೆ. ಏನು? ಪ್ರಕಾಶ್ ರಾಜ್ ನನಗೆ ಫೋನ್ ಮಾಡಿದ್ರು. ಪ್ರಕಾಶ್ ರಾಜ್ ಎನ್ನುವ ಹೆಸರು ಪ್ರಸ್ತಾಪ ಆಯಿತು. ಆಗ ಅವರಿಗೆ ಅಯ್ಯೋ, ಇದು ಧರ್ಮ ಸೂಕ್ಷ್ಮ ವಿಚಾರ, ಹಂಗೆಲ್ಲ ಮಾತಾಡಬಾರ್ದು, ದೂರದೂರಿನಲ್ಲಿದ್ದೇನೆ, ನಿಮ್ಮ ಬಳಿಗೆ ಬಂದು ನಾನು ಮಾಧ್ಯಮ ಮಿತ್ರರ ಮುಖಾಂತರ ಉತ್ತರ ಕೊಡ್ತೇನೆ. ಪ್ರಕಾಶ್ ರಾಜ್ ಅವರಿಗೆ ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸುವ ಹಾಗೆ ಮಾಡಿದೆ? ಬುರುಡೆ ಪ್ರಕರಣಕ್ಕೂ ಹಾಗಾದ್ರೆ ಪ್ರಕಾಶ್ ರಾಜ್ ಅವರಿಗೂ ಏನು ಸಂಬಂಧ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ನೀವು ದಿನಪತ್ರಿಕೆಗಳನ್ನು ನೋಡಿರಬಹುದು. ಒಂದು ಆಘಾತಕಾರಿ ಸುದ್ದಿ, ನಿನ್ನೆಯೇ ಟಿ ವಿಗಳಲ್ಲಿ ಅದು ಬ್ರೇಕ್ ಆಯಿತು. ಏನು? ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಸಂಬಂಧಿಸಿದ ಒಂದು ಅಚ್ಚರಿಯ ಸಂಗತಿ. ಅವನೇನು ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಚಿನ್ನಯ್ಯ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿರುವಂಥ ವಿಚಾರ. ಈ ವಿಚಾರ ಬರ್ತಿದ್ದ ಹಾಗೆ ಪ್ರಕಾಶ್ ರಾಜ್ ಅವರು ಇವತ್ತು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಾನು ಹೇಳೋದಿದೆ ತುಂಬ. ನಾನು ಬೆಂಗಳೂರಿಗೆ ಬಂದು ಅಥವಾ ಕರ್ನಾಟಕಕ್ಕೆ ಬಂದು ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಿಮಗೆ ಎಲ್ಲವನ್ನೂ ತಿಳಿಸ್ತೀನಿ ಅಂತ ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಬುರುಡೆ ಪ್ರಕರಣಕ್ಕೂ ಹಾಗಾದರೆ ಪ್ರಕಾಶ್ ರಾಜ್ ಅವರಿಗೂ ಏನು ಸಂಬಂಧ? ನಾನು ನಿಮಗೆ ಡೀಟೇಲ್ ಆಗಿ ಈ ವಿಚಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಪ್ರಕಾಶ್ ರಾಜ್ ತಮ್ಮ ಟ್ವೀಟ್ನಲ್ಲಿ ಏನು ಹೇಳಿದ್ದಾರೆ ಮತ್ತು ಯಾಕೆ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಇದನ್ನು ಸಹ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಿಮಗೆಲ್ಲ ಗೊತ್ತು. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಧರ್ಮಸ್ಥಳದ ನೆಲದ ಮೇಲೆ ಏನು ಗುಂಡಿ ತೆಗೆಸಿದ್ದೆ, ಅಸ್ಥಿ ಪಂಜರಗಳನ್ನು ಹುಡುಕಿದ್ದೆ, ಎಲ್ಲೂ ಏನೂ ಸಿಗಲಿಲ್ಲ ಅನ್ನುವಂಥ ಮಾತುಗಳು ನಿಮಗೆಲ್ಲ ಗೊತ್ತೇ ಇದೆ. ಆ ಚಿನ್ನಯ್ಯ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿ ಇನ್ನೊಂದಷ್ಟು ತನಿಖೆಯ ಅಗತ್ಯ ಇದೆ ಅಂತ ಹೇಳಿದ್ದಾನೆ. ಆ ಅರ್ಜಿಯಲ್ಲಿ ಈಗಾಗಲೇ ನೀವು ಬಹುಶಃ ಓದಿರ್ಬೋದು, 200 ಕೋಟಿ ರೂಪಾಯಿ ಬಜೆಟ್ ಇದೆ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರನ್ನು ಏನಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಅಂತ. ಇದಕ್ಕೆ ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರ್, ವಿಠಲ್ ಗೌಡ, ಜಯಂತು ಇವರೆಲ್ಲ ಒಂದಷ್ಟು ಜನ ಗ್ಯಾಂಗ್ ಇದೆ. ಇವರು ನನಗೆ ಬೆದರಿಕೆ ಹಾಕಿದ್ದು, ನನ್ನ ಕೈಲಿ ಸುಳ್ಳು ಹೇಳಿಕೆಗಳಿಂದ ಕೊಡಿಸಿದ್ರು ಅಂತ ಅವರು ಅರ್ಜಿಯಲ್ಲಿ ಬರ್ಕೊಂಡಿದ್ದಾನೆ ಆ ಚಿನ್ನಯ್ಯ ಅಂತ. ಇನ್ನೊಂದು ಆಘಾತಕಾರಿ ಸುದ್ದಿ ನೋಡಿ. ಆ ಮಾಸ್ಕ್ ಏನು ಹಾಕ್ಕೊಂಡಿದ್ನಲ್ಲ, ಆ ಮಾಸ್ಕ್ ಒಳಗಡೆ ಆಡಿಯೋ ಕಿಟ್ ಇಟ್ಟಿದ್ರಂತೆ. ಇವನಿಗೆ ಬೇರೆ ಹೊರಗಿನಿಂದ ಒಂದಷ್ಟು ಸೂಚನೆಗಳು ಬರ್ತಾ ಇತ್ತಂತೆ. ಎಲ್ಲೆಲ್ಲಿ ಇವರು ಗುಂಡಿ ತೋಡಕ್ಕೆ ಹೋದ್ರಲ್ಲ, ಎಲ್ಲಿ ಗುಂಡಿ ತೋಡಬೇಕು, ಪೊಲೀಸ್ನವ್ರು ಏನು ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡಬೇಕು, ಅದನ್ನು ಹೊರಗಿನಿಂದ ಯಾರೋ ಹೇಳ್ತಾ ಇದ್ರಂತೆ. ಇದು ನಿಜಕ್ಕೂ ಆಶ್ಚರ್ಯವಾದಂಥ ಒಂದು ಸಂಗತಿ. ಆಗಲೇ ಒಂದಷ್ಟು ಜನಕ್ಕೆ ಅನುಮಾನ ಬಂದಿತ್ತು, ಇದೇನು ಮಾಸ್ಕನ್ನು ಈ ರೀತಿ ವಿಚಿತ್ರವಾಗಿ ಹಾಕ್ಕೊಂಡಿದ್ದಾನಲ್ಲ, ಬರೀ ಮುಖ ಮುಚ್ಚಿದ್ರೆ ಸಾಕಿತ್ತು. ಆದರೆ ಆ ಮಾಸ್ಕ್ ವಿಚಿತ್ರವಾಗಿತ್ತು, ನೀವು ಬಹುಶಃ ಗಮನಿಸಿರಬೇಕು. ಇದರ ಜೊತೆಗೆ ಚಿನ್ನಯ್ಯ ಇನ್ನೊಂದು ಸುದ್ದಿಯನ್ನು ಹೇಳಿದ್ದಾನೆ. ಏನು? ಪ್ರಕಾಶ್ ರಾಜ್ ನನಗೆ ಫೋನ್ ಮಾಡಿದ್ರು. ನೀನು ಈ ಬುರುಡೆ ಗ್ಯಾಂಗ್ ಸದಸ್ಯರಿದ್ದಾರೆ, ಇವ್ರು ಹೇಳ್ದಂಗೆ ಕೇಳಪ್ಪ, ನೀನು ಒಂದಿನ ನಾನು ಬಂದು ನಿನ್ನನ್ನು ತಬ್ಗೋತೀನಿ ಅಂತ ಹೇಳಿದ್ರು ಅಂತ. ಆ ಪ್ರಕಾಶ್ ರಾಜ್ ಯಾರು ಹಾಗಾದರೆ? ಆ ಪ್ರಕಾಶ್ ರಾಜ್ ಬೇರೆ ಯಾರೂ ಅಲ್ಲ, ನಮ್ಮ ಸೋಕಾಲ್ಡ್ ನಟ ಭಯಂಕರ, ಪ್ರಗತಿಪರ ಚಿಂತಕ, ಮೋದಿ ದ್ವೇಷಿ, ಇದೇ ಪ್ರಕಾಶ್ ರಾಜ್ ಇರಬೇಕು ಅಂತ ನಿನ್ನೆ ಮಾಧ್ಯಮಗಳಲ್ಲೆಲ್ಲ ಸುದ್ದಿ ಪ್ರಸಾರ ಆಯಿತು. ಇದನ್ನು ನೋಡ್ತಿದ್ದ ಹಾಗೆಯೇ ಪ್ರಕಾಶ್ ರಾಜ್ ಇವತ್ತು ಟ್ವೀಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಅದನ್ನು ನಾನು ಒಂದ್ಸಲಿ ನಿಮಗೆ ಓದ್ತೇನೆ, ಆಮೇಲೆ ಡೀಟೇಲಾಗಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣ ಕುರಿತಂತೆ ನನ್ನ ಬಗ್ಗೆ ಕೆಲವು ಸುದ್ದಿ ಚರ್ಚಿಸಲ್ಪಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ಅತಿ ಸೂಕ್ಷ್ಮವಾದ ಮತ್ತು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವ ಪ್ರಕರಣವಾಗಿರುವುದರಿಂದ ಈ ರೀತಿಯ ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯವೂ ಆಗಿದೆ. ನಾನು ದೂರದೂರಿನಲ್ಲಿದ್ದೇನೆ. ಇನ್ನೆರಡು ದಿನಗಳಲ್ಲಿ ನಾನೇ ಸ್ವತಃ ಬಂದು ಮಾಧ್ಯಮ ಮಿತ್ರರ ಮುಖೇನ ಉತ್ತರಿಸುತ್ತೇನೆ. ಅಲ್ಲಿಯವರೆಗೆ ಗಾಳಿ ಮಾತುಗಳನ್ನು ಮತ್ತು ಕೆಲವು ದುರುಳರು ಈ ಸುದ್ದಿಗೆ ಕಟ್ಟಲು ಯತ್ನಿಸುತ್ತಿರುವ ರೆಕ್ಕೆ ಪುಕ್ಕಗಳನ್ನು ನಂಬದಿರಿ. ಈ ಒಂದು ಟ್ವೀಟ್ ಮಾಡಿ
ಕರ್ನಾಟಕದ ಜನತೆಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾನು ಈ ಟ್ವೀಟನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಸ್ನೇಹಿತರೆ. ಇಲ್ಲಿ ಕೊನೆಯ ಲೈನ್ ಹೇಳ್ತಾರೆ ಪ್ರಕಾಶ್ ರಾಜ್ ಅವರು, ಈ ಸುದ್ದಿಗೆ ಕಟ್ಟಲೆತ್ನಿಸುತ್ತಿರುವ ರೆಕ್ಕೆ ಪುಕ್ಕಗಳನ್ನು ನಂಬದಿರಿ ಅಂತ. ಅಂದರೆ ರೆಕ್ಕೆ ಪುಕ್ಕ ಕಟ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಕ್ಕಿ ಇದೆ ಅನ್ನೋದಂತೂ ಸತ್ಯ. ಅಂದರೆ ಬುರುಡೆ ಗ್ಯಾಂಗಲ್ಲಿ ಒಂದು ಹಕ್ಕಿ ಹಾರಾಡ್ತಿದೆ ಅನ್ನೋದಂತೂ ಸತ್ಯ. ಅದನ್ನು ಪ್ರಕಾಶ್ ರಾಜ್ ಅವರು ಪರೋಕ್ಷವಾಗಿ ಒಪ್ಕೊಂಡಾಗಾಯಿತು. ಇಲ್ಲಿ ಏನೋ ಒಂದು ಸಂಬಂಧ ಇದೆ ಅನ್ನೋದನ್ನು ಅಲ್ವಾ. ದೂರದೂರಿನಲ್ಲಿದ್ದೇನೆ, ನಿಮ್ಮ ಬಳಿಗೇ ಬಂದು ನಾನು ಮಾಧ್ಯಮ ಮಿತ್ರರ ಮುಖಾಂತರ ಉತ್ತರ ಕೊಡ್ತೇನೆ ಅಂತ ಅಂದರು. ಎಷ್ಟು ದೂರದಲ್ಲಿದ್ರೇನು ಸ್ವಾಮಿ, ನೀವು ಪ್ರತಿಯೊಂದಕ್ಕೂ ಇಷ್ಟು ದಿನ ಉತ್ತರ ಕೊಡ್ತಿದ್ದಿದ್ದೇ ಎಕ್ಸ್ ಮುಖಾಂತರ ಟ್ವೀಟ್, ಒಂದು ಪೋಸ್ಟ್ ಜಸ್ಟ್ ಆಸ್ಕಿಂಗ್ ಅಂತ ಒಂದು ಹಾಕ್ತಿದ್ರಲ್ವ. ನೀವು ಎಲ್ಲೆಲ್ಲಿರ್ತಿದ್ರೋ ಯಾರಿಗೆ ಗೊತ್ತವಾಗ. ಮೋದಿ ವಿಚಾರದಲ್ಲಿ, ಯೋಗಿ ವಿಚಾರದಲ್ಲಿ, ಅಮಿತ್ ಶಾ ವಿಚಾರದಲ್ಲಿ, ಹಿಂದುತ್ವದ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಾಗಲಿ ನೀವು ಕ್ಷಣಾರ್ಧದಲ್ಲಿ ಟಕ್ ಅಂತ ಕೂತ್ ಕಡೆಯಿಂದಲೇ ಒಂದು ಟ್ವೀಟ್ ಮಾಡಿಬಿಡ್ತಾ ಇದ್ರಿ ಜಸ್ಟ್ ಆಸ್ಕಿಂಗ್ ಅಂತ. ಇದನ್ನು ಹಾಗೆ ಮಾಡಿಬಿಟ್ಟಿದ್ರೆ ಮುಗಿದೋಗೋದಪ್ಪ ಕೆಲಸ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದೇ ಒಂದು ಲೈನ್ ಯಾಕೆ ಮಾಡಲಿಲ್ಲ ಪ್ರಕಾಶ್ ರಾಜ್ ಅವರು? ಇದರಲ್ಲಿ ಇಲ್ಲಿಗೇ ಬಂದು ಹೇಳುವಂಥದ್ದೇನಿದೆ? ಅದು ಅವರಿಗೆ ಈಗ ಗೊತ್ತಾಯ್ತಾ ಇದು ಧಾರ್ಮಿಕ ಸೂಕ್ಷ್ಮ ವಿಚಾರ ಅನ್ನೋದು? ಯಾವಾಗ ಅವರ ಹೆಸರು ಪ್ರಸ್ತಾಪ ಆಯಿತೋ ಅಥವಾ ಪ್ರಕಾಶ್ ರಾಜ್ ಎನ್ನುವ ಹೆಸರು ಪ್ರಸ್ತಾಪ ಆಯಿತೋ ಆಗ ಅವರಿಗೆ ಅಯ್ಯೋ ಇದು ಧರ್ಮ ಸೂಕ್ಷ್ಮ ವಿಚಾರ, ಹಾಗೆಲ್ಲ ಮಾತಾಡಬಾರ್ದು ಅನ್ನೋದು ಗೊತ್ತಾಯಿತು. ಇಷ್ಟು ದಿನ ನೂರಾರು ಯೂಟ್ಯೂಬರ್ಗಳು ಬಾಯಿಗೆ ಬಂದಾಗ ಮಾತಾಡಿದ್ರಲ್ಲ, ಆಗ ಅದು ಧರ್ಮ ಸೂಕ್ಷ್ಮ ವಿಚಾರ, ನೀವು ಈ ರೀತಿ ಮಾತಾಡಬೇಡ್ರಪ್ಪ ಅಂತ ಯಾಕೆ ಹೇಳಲಿಲ್ಲ ಪ್ರಕಾಶ್ ರಾಜ್ ಅವರು? ಅವಾಗ ವಿಕೃತ ಸಂತೋಷ ಅನುಭವಿಸ್ತಿದ್ರು ಹಾಗಾದರೆ ಪ್ರಕಾಶ್ ರಾಜ್ ಅವರು. ಆ ಸಮೀರ ಇರ್ಬೋದು, ಇನ್ನೊಬ್ಬ ಯಾವನೋ ರ್ಯಾಂಪೇಜ್ ಅಂತ ಯಾರೋ ಒಂದು ಯೂಟ್ಯೂಬರು, ಎಷ್ಟು ಜನ, ನೂರಾರು ಯೂಟ್ಯೂಬರ್ಗಳು, ತಲೆಗೊಬ್ಬೊಬ್ಬರು ಒಂದೊಂದು ರೀತಿ ಮಾತುಗಳು. ಪ್ರಕಾಶ್ ರಾಜ್ಗೆ ಆವಾಗ ಈ ಧಾರ್ಮಿಕ ಸೂಕ್ಷ್ಮತೆ ಅನ್ನೋದು ಪಾಪ ಎಲ್ಲೂ ಜ್ಞಾಪಕಕ್ಕೆ ಬರಲಿಲ್ಲ. ಈಗ ಅವರಿಗೆ ದಿಢೀರಂತ ಧಾರ್ಮಿಕ ಸೂಕ್ಷ್ಮ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಆಯಿತು, ಓಕೆ, ಈಗಲಾದರೂ ಗೊತ್ತಾಯ್ತಲ್ಲ, ಸರಿ, ಏನೂ ಅವರ ಪಾತ್ರವೇ ಇಲ್ಲ ಇಲ್ಲಿ ಅನ್ನೋದಾದರೆ, ಅದಕ್ಕೂ ಪ್ರಕಾಶ್ ರಾಜ್ರಿಗೂ ಸಂಬಂಧವೇ ಇಲ್ಲ ಅನ್ನೋದಾದರೆ, ಚೆನ್ನೈಯನ ಜೊತೆ ಅವರು ಮಾತೇ ಆಡಿಲ್ಲ ಅನ್ನೋದಾದರೆ, ನೇರವಾಗಿ ಇದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ನೇರವಾಗಿ ಒಂದೇ ಒಂದು ಟ್ವೀಟ್ ಮಾಡಿಬಿಟ್ಟು ಬಿಸಾಕ್ಬಿಡ್ಬೋದಾಯ್ತು. ಆದರೆ ಅವ್ರು ಇಲ್ಲಿ ಯಾಕೆ ಟೈಮ್ ತೊಗೊಂಡ್ರು ಹಾಗಾದರೆ? ಸದ್ಯಕ್ಕೆ ಇಷ್ಟು ಹೇಳಿದ್ದೀನಿ, ಮುಂದೆ ಬಂದು ಡೀಟೇಲಾಗಿ ಹೇಳ್ತೀನಿ ಅಂತ ಇದರ ಅರ್ಥ. ಈ ಟೈಮ್ ಯಾಕೆ ತೊಗೊಂಡ್ರು ಹಾಗಾದರೆ? ಬಹುಶಃ ಮುಂದೆ ಮಾಧ್ಯಮದಲ್ಲಿ ಬಂದು ಏನೇನು ಮಾತಾಡಬೇಕು ಈ ವಿಚಾರದಲ್ಲಿ ಅಂತ ಅವ್ರಿಗೆ ಯೋಚನೆ ಮಾಡೋಕ್ಕೆ ಬಹುಶಃ ಟೈಮ್ ಬೇಕೇನೋ ಅಂತ ಅನಿಸುತ್ತೆ. ಯಾಕೆಂದರೆ ದಿಢೀರಾಗಿ ಅವ್ರ ಹೆಸರು ಬಂದುಬಿಟ್ಟಿದೆ. ಅದು ಅವರೇನಾ ಅಥವಾ ಬೇರೆ ಪ್ರಕಾಶ್ ರಾಜ, ಅದಕ್ಕೂ ಅವರೇ ಉತ್ತರ ಕೊಡಬೇಕು. ಅಥವಾ ಈ ವಿಚಾರದಲ್ಲಿ ಏನು ಮಾತಾಡಬೇಕು ಅಂತ ಅಡ್ವೊಕೇಟ್ಗಳ ಸಲಹೆ ಏನಾದ್ರು ತಗೊಳ್ಳೋದಕ್ಕೆ ಟೈಮ್ ತೊಗೊಂಡ್ರಾ? ಯಾಕೆಂದರೆ ಕೋರ್ಟಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿಬಿಟ್ಟಿದೆ. ಸೊ ಅಡ್ವೊಕೇಟ್ ಅವರ ಸಲಹೆ ತಗೊಂಡು ಮುಂದೆ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಷ್ಟನ್ನೇ ಮಾತಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ತೊಗೊಂಡ್ರಾ? ಗೊತ್ತಿಲ್ಲ. ಅಥವಾ ಈ ಬುರುಡೆ ಗ್ಯಾಂಗ್ನವ್ರು ಇದ್ದಾರಲ್ಲ, ಗಿರೀಶ್ ಮಟ್ಟಣ್ಣವರು, ಮಹೇಶ್ ತಿಮರೋಡಿ, ಇವರ ಜೊತೆ ಒಂದ್ಸಲಿ ಮಾತಾಡ್ಬಿಡೋಣಪ್ಪ, ಹೆಂಗಾರು ಆಗಲಿ ನಾನು ಕರ್ನಾಟಕದ ಜನರ ಮುಂದೆ ಏನು ಮಾತಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ ಅಂತ ಅದಕ್ಕೇನಾದರೂ ಇವರು ಟೈಮ್ ತೊಗೊಂಡ್ರಾ? ಅಥವಾ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡಬೇಕಾಗಿದೆ, ಹಾಗಾಗಿ ನನ್ನ ಆತ್ಮಸಾಕ್ಷಿಯನ್ನು ನಾನು ಕೇಳ್ಕೊಳ್ಬೇಕಾಗಿದೆ, ಅದಕ್ಕಾಗಿ ಸ್ವಲ್ಪ ಟೈಮ್ ಬೇಕು ಅಂತ ಅದಕ್ಕೋಸ್ಕರ ಇವರು ಇನ್ನೊಂದಷ್ಟು ಟೈಮನ್ನು ತಗೊಂಡ್ರಾ? ಅಥವಾ ಏನು ನಿನ್ನೆ ಅಥವಾ ಇವತ್ತು ಮಾಧ್ಯಮಗಳಲ್ಲಿ ಬಂತು ಅವರ ವಿರುದ್ಧವೇ ಕಾನೂನು ಕ್ರಮ ಹೇಗೆ ತಗೊಳ್ಳೋದು ಅಂತ ಯೋಚನೆ ಮಾಡೋದಕ್ಕೆ, ಅದನ್ನು ಪ್ಲ್ಯಾನ್ ಮಾಡೋದಕ್ಕೆ ಏನಾದರೂ ಟೈಮ್ ತೊಗೊಂಡ್ರಾ? ಗೊತ್ತಿಲ್ಲ. ಆದರೆ ಟೈಮ್ ತಗೊಂಡಿರೋದಂತೂ ಸತ್ಯ. ಈ ವಿಚಾರ ಪ್ರಕಾಶ್ ರಾಜ್ ಅವರಿಗೆ ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸೋ ಹಾಗೆ ಮಾಡಿದೆ? ಅವರು ನಿಜಕ್ಕೂ ಪ್ರಾಮಾಣಿಕರೇ ಆಗಿದ್ದರೆ ತಕ್ಷಣವೇ ರಿಯಾಕ್ಟ್ ಮಾಡ್ಬೋದಿತ್ತಲ್ವಾ? ಕರ್ನಾಟಕದ ಜನಗಳ ಮನಸ್ಸಲ್ಲಿ ಈಗ ಇನ್ನಷ್ಟು ಅನುಮಾನಗಳು ಸೃಷ್ಟಿಯಾಗ್ಬಿಟ್ಟಿದೆ. ಅವರು ಎಷ್ಟು ಬೇಗ ಬಂದು ನನಗೂ ಇದಕ್ಕೂ ಸಂಬಂಧ ಇಲ್ಲ, ಚಿನ್ನಯ್ಯ ನನಗೆ ಯಾರು ಅಂತಲೇ ಗೊತ್ತಿಲ್ಲ, ನಾನು ಅವನ ಜೊತೆ ಮಾತಾಡೇ ಇಲ್ಲ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಸ್ವಲ್ಪ ಕರ್ನಾಟಕದ ಜನಕ್ಕೆ, ಅವರ ಅಭಿಮಾನಿಗಳಿಗೆ ಸ್ವಲ್ಪ ಕುತೂಹಲ ಕಡಿಮೆ ಆಗುತ್ತೆ, ಅಥವಾ ಸ್ವಲ್ಪ ಫ್ರೀ ಆಗುತ್ತೆ ಅವರ ಮನಸ್ಸು. ಹೌದಪ್ಪ, ಸದ್ಯ ಬಚಾವಾದರು ನಮ್ಮ ಪ್ರಕಾಶ್ ರಾಜ್ ಅವರು ಅಂತ.
ಒಂದು ವೇಳೆ ಅದೇ ಪ್ರಕಾಶ್ ರಾಜ್ ಇದೇ ಪ್ರಕಾಶ್ ರಾಜ್ ಆಗಿದ್ದರೆ ಕೋರ್ಟಿಗೂ ಸಹ ಪ್ರಕಾಶ್ ರಾಜ್ ಅವರು ಬರಬೇಕಾದ ಸಂದರ್ಭ ಬರ್ಬೋದು. ಯಾಕೆಂದರೆ ಈ ವಿಚಾರಗಳು ಪ್ರಸ್ತಾಪ ಆಗಿರೋದು ಕೋರ್ಟ್ನಲ್ಲಿ ಇವಾಗ. ಸೊ ಹಾಗಾಗಿ ಪ್ರಕಾಶ್ ರಾಜ್ ಬೇರೆಯವರನ್ನು ಜಸ್ಟ್ ಆಸ್ಕಿಂಗ್ ಅಂತ ಕೇಳ್ತಾ ಇದ್ರಲ್ಲ, ಆ ಪ್ರಕಾಶ್ ರಾಜ್ಗೆ ಈಗ ಜನ ಮತ್ತೆ ಇನ್ನೊಂದಷ್ಟು ದಿನ ಜಸ್ಟ್ ಆಸ್ಕಿಂಗ್ ಅಂತ ಇದೇ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಅವರು ತಕ್ಷಣವೇ ಐ ಆಮ್ ಜಸ್ಟ್ ಆನ್ಸರಿಂಗ್ ಅಂತ ಕೊಟ್ಬಿಟ್ಟಿದ್ರೆ ಮುಗದೇ ಹೋಗ್ಬಿಟ್ರೆ. ಇರಲಿ, ಏನೋ ಉತ್ತರ ಹುಡುಕ್ತಾ ಇದ್ದಾರೆ ಅನಿಸುತ್ತೆ. ಆ ಉತ್ತರ ಏನು ಕೊಡ್ತಾರೆ ರಾಜ್ಯದ ಜನತೆಯ ಮುಂದೆ ಅನ್ನೋದು ಈಗ ಭಾಳ ಕುತೂಹಲಕರವಾದಂಥ ಒಂದು ವಿದ್ಯಮಾನ. ಅದನ್ನು ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ.